ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸಮಗ್ರ ಮತದಾರರ ಪಟ್ಟಿಯ ವಿಚಾರವಾಗಿ ಬಿಎಲ್ಒಗಳು ತಮ್ಮ ಮನೆ ಮನೆಗೆ ಬಂದು ಮತದಾರರ ಸಮಗ್ರ ಪಟ್ಟಿಯನ್ನು ತಲುಪಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಸಹ ಕೈ ಜೋಡಿಸಬೇಕು. ತಾಲೂಕು ಪಂಚಾಯಿತಿ ಇಒ ಕುಲದೀಪ್ ವಿವರಿಸಿದರು. ಕೆಆರ್ ನಗರ ಪಟ್ಟಣದ ಪುರಸಭಾ ಮುಂಭಾಗದಿಂದ ಮತದಾರರ ಸಮಗ್ರ ಪರಿಷ್ಕರಣಾ ಪಟ್ಟಿ ಎಸ್ಐಆರ್ ಜಾಗೃತ ಜಾಥಾ ಆಂದೋಲನಕ್ಕೆ ಚಾಲನೆ ನೀಡಿ ನಂತರ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿದ ಅವರು, ಎಸ್ಐಆರ್ ವಿಚಾರವಾಗಿ ಯಾವುದೇ ರೀತಿಯ ಲೋಪದೋಷಗಳು ಮತ್ತು ಅರ್ಜಿಯನ್ನು ತುಂಬುವ ಸಮಯದಲ್ಲಿ ಗೊಂದಲಗಳಿದ್ದರೆ ತಮ್ಮ ಸಮೀಪದಲ್ಲಿರುವ ತಾಲೂಕು ಪಂಚಾಯಿತಿ ಪುರಸಭೆಗೆ ಸಂಪರ್ಕಿಸಬೇಕಾಗಿ ತಿಳಿಸಿದರು. ಪುರಸಭೆ ವೃತ್ತದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಪುರಸಭಾ ಸಿಬ್ಬಂದಿಗಳು ಪಟ್ಟಣದ ವಿವಿಧ ಶಾಲಾ ಮಕ್ಕಳಿಂದ ಮಾನವ ಸರಪಳಿಯನ್ನು ನಿರ್ಮಿಸಿ ಎಫ್ಐಆರ್ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯ ಅಧಿಕಾರಿ ರಮೇಶ್, ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ಶಂಕರ್ ಮೂರ್ತಿ, ಸಿಡಿಪಿಒ ಅನ್ನಯ್ಯ, ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕ ಸತೀಶ್, ಕೃಷಿ ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನ್, ಸಾಮಾಜಿಕ ಅರಣ್ಯಾಧಿಕಾರಿ ಹರಿಪ್ರಸಾದ್, ಡಿಆರ್ಎಫ್ಒ ಮಂಜುನಾಥ್, ಆರೋಗ್ಯ ಇಲಾಖೆಯ ಮಹೇಶ್, ಸಿಆರ್ ರೇಖಾ, ಪುರಸಭೆಯ ಮಧುಸೂದನ್, ರಾಜೇಂದ್ರ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಮೊಹಮ್ಮದ್ ಶಬೀರ್, ಪ್ರಜಾಪವರ್ ನ್ಯೂಸ್. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಕೃಷ್ಣರಾಜನಗರ ತಾಲೂಕು ವ್ಯಾಪ್ತಿಯ ಮತದಾರರಿಗೆ ಒಂದು ಜಾಗೃತಿ ಜಾಥಾ ಮೂಡಿಸುವ ನಿಟ್ಟಿನಲ್ಲಿ ಕೃಷ್ಣರಾಜನಗರ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಈ ಒಂದು ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಕೃಷ್ಣರಾಜನಗರ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಜಾಥಾದ ಮುಖಾಂತರ ತಾಲೂಕಿನ ಮತದಾರರಲ್ಲಿ ಏನು ಚುನಾವಣಾ ಆಯೋಗ ಭಾರತ ಸರ್ಕಾರದ ಆದೇಶದಂತೆ ಒಂದು ವಿಶೇಷ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಎಸ್ಐಆರ್ ಅಂತ ಏನು ಹೇಳ್ತಿದೀವಿ ಅದು ನಡೀತಾ ಇದೆ. ಈಗ ಆಲ್ರೆಡಿ ಚಾಲನೆ ಸಿಕ್ಕಿದೆ ಜುಲೈ 1ರಿಂದ. ಈಗ ಸಾಕಷ್ಟು ಇನ್ನುವೇ ನಮೂನೆಗಳು ಎಲ್ಲ ಪ್ರತಿ ಮನೆಗೂ ವಿತರಣೆ ಆಗಿದ್ದು, ಪ್ರತಿ ಮನೆಯಿಂದ ವಿತರಣೆ ಆದ ಮತದಾರರ ಒಂದು ನಮೂನೆಗಳನ್ನ ಭರ್ತಿ ಮಾಡಿ ಅದನ್ನ ಡಿಜಿಟಲೈಸೇಷನ್ ಮಾಡೋ ಪ್ರಕ್ರಿಯೆ ನಡೀತಾ ಇದೆ. ಈ ಹಂತದಲ್ಲಿ ಈ ಮತದಾರರಲ್ಲಿ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಈ ಮತದಾರರ ಒಂದು ಪಟ್ಟಿಲಿ ಏನು ಸೇರ್ಪಡೆ ಇರ್ಬೋದು, ಪರಿಷ್ಕರಣೆ ಇರ್ಬೋದು, ತಿದ್ದುಪಡಿ ಇರ್ಬೋದು, ಡಬಲ್ ಆಗಿರೋದನ್ನ ಪರಿಷ್ಕರಣೆ ಮಾಡೋಂಥದ್ದು ಇರ್ಬೋದು, ಎರಡೆರಡು ಕಡೆ ಮೂರ್ಮೂರು ಕಡೆ ಇರೋದನ್ನ ಒಂದೇ ಕಡೆ ಇರೋಂಥ ನಿಟ್ಟಿನಲ್ಲಿ ಸಮಗ್ರವಾಗಿ ಒಂದು ತೀವ್ರವಾದ ಒಂದು ಪರಿಷ್ಕರಣೆ ಇಡೀ ದೇಶಾದ್ಯಂತ ನಡೀತಾ ಇದೆ. ಇದರಲ್ಲಿ ಮೊದಲನೇ ಹಂತವಾಗಿ 4 ರಾಜ್ಯದಲ್ಲಿ ಈಗಾಗಲೇ ಮುಕ್ತಾಯವಾಗಿದ್ದು, ಎರಡನೇ ಹಂತದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಒಳಗೊಂಡಂತೆ ಹಲವಾರು ರಾಜ್ಯಗಳಲ್ಲಿ ಇದು ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದೇ ರೀತಿ ನಮ್ಮ ರಾಜ್ಯದ ನಮ್ಮ ತಾಲೂಕಿನಲ್ಲೂ ಸಹ ಇದು ನಡೀತಾ ಇದೆ. ಈಗಾಗಲೇ ನಗರ ಪ್ರದೇಶ ಮತ್ತು ಪಟ್ಟಣ ಪ್ರದೇಶ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲೂ ಸಹ ನಮ್ಮ ಬಿಎಲ್ಒಗಳ ವತಿಯಿಂದ ಪ್ರತಿ ಮನೆಗೂ ಭೇಟಿ ಕೊಟ್ಟು ಪ್ರತಿ ಮನೆಯಲ್ಲೂ ಸಹ ಮತದಾರರ ಪಟ್ಟಿನ ಒಂದು ಅವರಿಗೆ ನಮೂನೆಗಳು ನೀಡಿ ಅವರಿಂದ ಮಾಹಿತಿ ಪಡೆದು ಆ ಮಾಹಿತಿನ ಸಮಗ್ರವಾಗಿ ಆನ್ಲೈನ್ ಮುಖಾಂತರ ಡಿಜಿಟಲೈಸೇಷನ್ ಮಾಡೋ ಮುಖಾಂತರ ಅದನ್ನ ಪಟ್ಟಿನ ಸಮಗ್ರವಾಗಿ ಪರಿಷ್ಕರಣೆ ಮಾಡಿ ಅಂತಿಮವಾಗಿ ಮುಂದಿನ ಏನು ಚುನಾವಣೆಗಳು ನಡೀತದೆ ಆ ಚುನಾವಣೆಯಲ್ಲಿ ಯಾವುದೇ ರೀತಿ ಲೋಪದೋಷಗಳಿರದೇ ರೀತಿಯಲ್ಲಿ ಯಾವುದೇ ಡೂಪ್ಲಿಕೇಟ್ ಇರಬಾರ್ದು, ಯಾವುದೇ ಬೇರೆ ನಾಗರಿಕರು ದೇಶದಿಂದ ಹೊರಗಡೆ ಇರೋ ನಾಗರಿಕರು ಪಟ್ಟಿಲಿರಬಾರ್ದು. ಎಲ್ಲ ಉದ್ದೇಶಗಳನ್ನ ಒಳಗೊಂಡಂತೆ ಈ ಒಂದು ತೀವ್ರ ತರದ ಒಂದು ಪರಿಷ್ಕರಣೆ ನಡೀತಾ ಇದೆ. ಈ ಪರಿಷ್ಕರಣೆಯಲ್ಲಿ ಎಲ್ಲಾ ನಾಗರಿಕರು ಸಹ ಎಲ್ಲ ಜನತೆ, ದೇಶದ ಜನತೆ ಏನು ಅವ್ರಿಗೆ ಅಧಿಕಾರ ಇದೆ, ಮತದಾನದ ಒಂದು ಕರ್ತವ್ಯ ಇದೆ, ಅದೇ ರೀತಿ ಒಂದು ಈ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲೂ ಸಹ ಅವರು ಪಾಲ್ಗೊಳ್ಳಬೇಕಾಗಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಅರ್ಹ ಮತದಾರರು, ದೇಶದ ಜನತೆ 18 ವರ್ಷದ ಮೇಲ್ಪಟ್ಟ ಎಲ್ಲರೂ ಸಹ ಯಾರ್ಯಾರು ಪಟ್ಟಿಲಿಲ್ಲ ಸೇರ್ಪಡೆ ಇರ್ಬೋದು, ಈಗ ಆಲ್ರೆಡಿ ಸೇರಿರೋರ್ದು ಪರಿಷ್ಕರಣೆ ಇರ್ಬೋದು, 2-3 ಕಡೆ ಈಗ ಬೆಂಗಳೂರಲ್ಲಿ ಇದ್ದಾರೆ, ಮತ್ತೆ ಕೆ ನಗರದಲ್ಲಿ ಇದ್ದಾರೆ, ಆ ಥರದನ್ನೆಲ್ಲ ಒಂದೇ ಕಡೆ ಇರೋಂಥದ್ದು. ಇದೆಲ್ಲ ಕರೆಕ್ಟ್ ಆಗಿದ್ರೆ ನಮ್ಮ ದೇಶದ ಮುಂದಿನ ಯೋಜನೆಗಳನ್ನು ರೂಪಿಸೋದು ಸಹ ಈ ನಿಟ್ಟಿನಲ್ಲಿ ಅನುಕೂಲ ಆಗುತ್ತೆ. ಹಾಗಾಗಿ ಈ ಜಾಗೃತಿ ಜಾಥಾನ ತಾಲೂಕು ಸ್ವೀಪ್ ಸಮಿತಿ ಕೆ ನಗರ ವತಿಯಿಂದ ಈ ಒಂದು ಜಾಗೃತಿ ಜಾಥಾನ ಹಮ್ಮಿಕೊಂಡಿದ್ದು, ಈ ಒಂದು ಜಾಥಾದಲ್ಲಿ ಎಲ್ಲ ಇಲಾಖೆಗಳು ಸಹ ಕೈ ಜೋಡಿಸಿದ್ದಾವೆ. ಪ್ರತಿಯೊಂದು ತಾಲೂಕಿನ ಇಲಾಖೆಗಳು, ಶಿಕ್ಷಣ ಇಲಾಖೆಯ, ನಮ್ಮ ಕಾಲೇಜು ಇಲಾಖೆಯ ಮಕ್ಕಳು, ಅದನ್ನ ಎಲ್ಲರೂ ಸಹ ಈ ಒಂದು ಜಾಗೃತಿ ಜಾಥಾದಲ್ಲಿ ನಮ್ಮ ಮಾಧ್ಯಮದ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಯಶಸ್ವಿಗೊಳಿಸಬೇಕಾಗಿ 100% ಜುಲೈ ತಿಂಗಳ ಒಳಗಾಗಿ ನಮ್ಮ ಮತದಾರರ ಪಟ್ಟಿ ಸಿದ್ಧವಾಗಬೇಕು ಅಂತೇಳಿ ಎಲ್ಲರ ಸಹಕಾರ ಕೋರ್ತಾ ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಜನತೆಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಸರ್ಕಾರದಿಂದ ಬಿಎಲ್ಒಗಳ